ಮಾಡೋದು ಈಗ? ಜಮೀನ್ದಂತೂ ಮಗನ ಮಧ್ಯೆ ಮಕ್ಕಂದ್ರೆ ಅವ್ವ ಅಪ್ಪನ ತಾಯಿ ಗೊತ್ತಾಗಲ್ಲ. ಏನ್ ಮಾಡೋದು ನಾನು? ಎಂತ ಕಷ್ಟ ಬತ್ತು ನಂಗೆ. ಮಾಲ ಮಗಳೇ ಹೋಯ್ತು ನನ್ ಚಿನ್ನ. ಯಾಕೆ ಕಡೆ ಸೈಲೆಂಟ್ ಆಗ್ಬಿಟ್ಟದಲ್ಲ? ಓಡಾಡ್ಕೊಂಡು ಆಸೆ ಆಗಿತ್ತು, ಮದ್ವೆ ಆಯ್ತಾವೆ ಅನ್ಬಿಟ್ಟು ಭಾರಿ ಬುದ್ಧಿ ಕತ್ಕೊಬಿಟ್ಟದೆ. ಈಗ ಯಾಕೋ ಕಾಣೆ ನನ್ನ ಮಗ ಒಪ್ಪನ ಮಾತು ಆದ್ಮೇಲೆ ಚೆಂಗಲ್ಲಿ ಅಡಕಿಲ್ಲ. ನಾನೇ ಯೋಚನೆ ಮಾಡ್ತೀನಿ ನನ್ನ ಮಗಳನ್ನ. ಮದುವೆ ಆಗ್ಬಿಟ್ರೆ ನನ್ನ ಮಗಳು ಹುಡುಗ ಗಟ್ಟ ಆಡ್ತಾಳಲ್ಲ, ಏನ್ ಮಾಡ್ಬೇಕು ಅಂತ ಈಗ್ಲಿಂದ ಟ್ರೈನಿಂಗ್ ತಗತಾಳೆ ನನ್ನ ಮಗಳು. ಅಲ್ಲ ಮಲ, ಯಾಕೋ ಮಾತಾಡ್ತಿಲ್ವಲ್ಲ? ಯಾಕಂಗ್ ಕೂತಿದಿ? ಯಾಕಪ್ಪ ಕೂತಿದಿ? ನಮ್ ಬಿಟ್ಬಿಟ್ಟು ಹೆಂಗ್ ಹೋಗೋದಂತ ಯೋಚನೆ ಮಾಡ್ತಾ ಇದೀಯಾ? ನನ್ನ ಮಗಳಿಗೆ ಈಗ ಇಷ್ಟೊಂಥರ ಯೋಚನೆ ಶುರುವಾಗದಲ್ಲ. ನನ್ನ ಮಗಳು ಬತ್ತ ಎಷ್ಟು ಬುದ್ಧಿ ಕಲ್ತ್ಕೊಂಡವಳೆ. ಮಾತಾಡವ ಏನಾರೇ, ಯಾಕೋ ಹೆಂಗ್ ಕೂತಿದಿ? ಮಾತಾಡು, ಏನ್ ಬೇಕು? ನಮ್ಮಿಬ್ಬರನ್ನೇ ಬಿಟ್ಟೋಗಿ ಯೋಚನೆ ಮಾಡ್ಬೇಕನವ. ನಾವು ಮೂರು ದಿವಸಕ್ಕೂ ನಿಂತಾಗೆ ಬರ್ತೀವಿ. ನಿನ್ನ ಬಂದು ಹೋಗಿ ನೋಡ್ಕೊಂಡು ನಿನ್ ಜೊತೆಗೆ ಇರ್ತೀವಿ. ಗೊತ್ತಾ? ನೀನು ಅವ್ರ ಮನೆ ಮದುವೆ ಆಗ್ಬೇಕಾದ್ರೆ ಪುಣ್ಯ ಮಾಡ್ಬೇಕನವ, ಪುಣ್ಯವ. ಮಾತಾಡು. ಅವ್ವ ಹೇಳವ, ಇಲ್ಲೇವನಿಲ್ಲ. ಮತ್ತೆ ಜಮೀನ್ದಾರ್ದು ಮಗನ್ನ ನಾನು ಮಧ್ಯ ಮಕ್ಕಳಕ್ಕಿಲ್ಲ ಕಣವ. ನಾನು ಮಧ್ಯ ಮಕ್ಕಳಕ್ಕಿಲ್ಲ. ಏನ್ ಮಾತಾಡ್ತಾ ಇದೀನಿ ನೀನು? ತಮಾಷೆ ಮಾಡ್ತಾ ಇದೀನಿ? ತಮಾಷೆಯ ನೀನು? ಜಮೀನ್ದಾರ ಮನೆ ಸಂಬಂಧ ಅಂದ್ರೆ ಸುಲಭ ಅಲ್ಲ. 4 ಹಳ್ಳಿಗಳು ಮರ್ಯಾದೆ ಪ್ರಶ್ನೆ. ಓ, ನಾವು ಅಲ್ಲಿ ಎಲ್ಲಾನು ರೆಡಿ ಮಾಡ್ಕೊಂಡು ಮದುವೆ ಮುಂಜಿಗೆಲ್ಲ ರೆಡಿ ಮಾಡ್ತಾ ಕೂತೀವಿ. ನೀ ಬೇಡ ಅಂದ್ಬಿಟ್ರೆ ಹೆಂಗೆ ನೀನು? ಕಲ್ಲ ಕಣವ, ನಿನ್ನ ಮಾತ ಕೇಳವ ನೀನು. ಏನು ಕೇಳಲ್ವವ ನೀನು? ಮಕ್ಕವ ನೀನು. ಜಮೀನ್ದಾರ್ದು ಮಗುಂಗೆ ನಾನು ಮಧ್ಯ ಅಂದ್ರೆ ಇಷ್ಟ ಇಲ್ಲ ಕಣವ. ನನ್ನ ಬಂದ್ಬಿಟ್ಟು ಬೈದ್ಬಿಟ್ಟು ಹೋದವನು. ನೀನು ಚೆನ್ನಾಗಿಲ್ಲ. ನೀನು ನಮ್ಮ ಮನೆಗೆ ಮದ್ಯಾಗಿ ಬಂದೆ. ನಮ್ಮ ಮನೆ ತೀತ್ಕೊಂಡು ನಿಡ್ಬೇಕಾಯ್ತದೆ. ನೀನು ಹೋಗೋದು ಬ್ಯಾಡ. ನೀನು ಅತ್ಮಾತ್ ಮಧ್ಯ ಮಕ್ಕಂದೆ. ನಿಮ್ಮ ಅವಂಗೂ ನಿಮ್ಮ ಅಪ್ಪನ್ನು ತಾಯ್ತೀನಿ ಅಂತ ಹೇಳವನೇ ಕಣ್ಣವ್ವ. ಅಯ್ಯೋ ಪೆದ್ದ ಮಗಳೇ, ಅದೇಕವ ಜಮೀನ್ದಾರ ಮಗ ನೀನ್ ಮದುವೆ ಹೋದ್ರೆ ಪ್ರಾಣ ಬಿಟ್ಬಿಟ್ಟಾನಂತೆ. ಅಂತ ಪ್ರೀತಿ ಇಟ್ಕೊಂಡಿದ್ದಾನಂತೆ, ಪಂಚ ಪ್ರಾಣ ಮಡಿಕೊಂಡಿದ್ದಾನಂತೆ ನಿನ್ ಮೇಲೆ. ಅಂತಿದ್ರಲ್ಲಿ ಅವ್ನು ಬಂದು ಅಮ್ಮನೇಕವ ಸಾಯಿಸೋನು. ದಡ್ಡಿ ಅಕ್ಕೆ ನೀನು ಇನ್ನು ದಡ್ಡಿ ಅನ್ನೋದು. ನೀನ್ ಜಾಣೆ ಆಗಿದ್ರೆ ನೀನು ಖುಷಿಯಾಗಿರುವೆ. ನಾನು ನನ್ನ ಮಗಳೆಲ್ಲ ಬುದ್ಧಿ ಕಲ್ತ್ಕೊಂಡವಳೆ. ಇವತ್ತು ನಮ್ಮ ಮನೆ ಬಿಟ್ಬಿಟ್ಟು ಹೋಗಿ ಯೋಚನೆ ಮಾಡ್ತಾಳೆ ಅಂದ್ರೆ ನಿನ್ ದಡ್ಡ ಬುದ್ಧಿಯಿಂದ ನೀನು ಹೊರಗಡೆಗೆ ಬಂದೇ ಇಲ್ವಾ? ನೀನು ಹೊರಗಡೆಗೆ ಬಂದೇ ಇಲ್ವಲ್ಲ ನೀನು? ನನ್ನ ಮಾತ ಕೇಳು. ನೀನು ಬಾಯಿ ಮುಚ್ಕೊಂಡು ಬಾ, ಊಟ ಮಾಡು ಬಾ. ಇದ್ನ ಹೇಳಕ್ಕೆ ಇಷ್ಟ ಗಂಡ ಕೂತ್ಕೊಂಡು ಕೂತಿದ್ದ ನೀನು? ಇದ್ನ ಹೇಳಕ್ಕೆ ಕೂತ್ಕೊಂಡು ಕೂತಿದ್ದು? ಪಾಪ ಆ ಗಣ್ಣು ನೋಡಿದ್ರೆ ಅಂದಿಲ್ಲ, ಹೂ ಅಂದಿಲ್ಲ, ಸುಮ್ಮನೆ ಕುಂತವನೆ. ಅಂತ ದೇವ್ರಂತ ಮನ್ಸ, ದೇವ್ರು ಸಮ ಅವನು ಸಮ ಅಂತೇಳಿ ಅವ್ನು ಬಂದು ಎದುರಿಸ್ಬಿಟ್ಟು ಹೊಂಟೋಗ್ಬಿಟ್ಟು ನಾನು ನಿನ್ಗೆ ಮಲ ಹಿಂಗ ಆಡ್ಬೇಡ್ದು ಕಣ್ಮಲ. ನಿನ್ನ ಹುಡುಗಾಟ ಬತ್ತ ಜಾಸ್ತಿ ಆಯ್ತದೆ. ಜಾಸ್ತಿ ಆಯ್ತಾಕೋದ್ರೆ ನಿನ್ನೇನೇನು ನಿನ್ನ ಹುಡುಗಾಟ ಜಾಸ್ತಿ ಆಯ್ತದೆ. ಅಪ್ಪ ಬಂದ್ರೆ ನಿನ್ಗೆ ಐಕೊಳ ಜೊತೆ ಸೇರೋದಷ್ಟು ಕಮ್ಮಿ ಮಾಡುವಂತೀನಿ ಅಷ್ಟೇ. ನಾನು ನೋಡವ, ನೀನು ಹಂಗೆಲ್ಲ ಆಟ ಮಾಡ್ಬೇಡ್ದು ಕಣವ. ಹಂಗೆಲ್ಲ ಆಟ ಮಾಡ್ಬೇಡ್ದು ನೀನು, ಆಯ್ತಾ? ಅವನಿಗೆ ಒಪ್ಕೊಂಡು ಅವ್ರ ಅಪ್ಪ ಅವನಿಗೆ ಹೇಳಿ ಆಮೇಲೆ ಅವ್ರು ಬಂದಿರೋದು ಕಣ್ಮಗಳೇ. ನಿನ್ಗೆಲ್ಲ ಕನಸು ಬೀಳ್ತೇನೋ ಅಲ್ವಾ? ಈಗ ಬೇಡ, ನಿನ್ನ ತಂದಿಸ್ಕೆ ಮನೆಗೆ ಇಲ್ಲಿ ಮನೆಗೆ ಬೇಡ. ಯಾಕೋ ಕಣ ನನ್ನ ಮಗಳಿಗೆ ಕನಸು ಸರಿ ಇಲ್ಲ. ನನ್ನ ಮಗಳನ್ನ ದೇವಸ್ಥಾನ ಕರ್ಕೊಂಡೋಗಿ ಒಂದು ಅಂತನಾರ ಹಾಕ್ಸ್ಬೇಕು. ನೀನು ಮಾತ್ರ ಮದುವೆ ಮಾತ್ರ ಬೇಡ ಅಂದ್ಬೇಡ್ದು ಕಣವ. ನಮ್ಮ ಮರ್ಯಾದೆ ಪ್ರಶ್ನೆ. ನಾವು ಎಲ್ಲಕ್ಕೂ ಹೇಳ್ಕೊಂಡು ಖರ್ಚು ಎಲ್ಲ ಚಿನ್ನಪಾನ ಎಲ್ಲ ಮಾಡಕ್ಕಾಗಿ ಎಲ್ಲನೂ ಮಾಡ್ಬಿಟ್ಟಿವಿ. ಈಗ ನಿನ್ನ ಮದುವೆ ಆಗಲ್ಲ ಅಂದ್ರೆ ನಮ್ಮ ಮರ್ಯಾದೆ ಹೋಯ್ತದೆ ಕಣವ. ಯಾಕನವ ದೇವ್ದಾನು ಹೇಳ್ದ ಕಣವ, ನಿನ್ನಾನು ಹೇಳ್ದ ಕಣವ. ನನ್ನ ಮಧ್ಯ ಮಕ್ಕಳಕ್ಕೆ ಇಷ್ಟ ಇಲ್ಲ ಕಣವ. ನಾನು ಒಬ್ಬತವ್ರ ಮನೇಲಿ ಮನೆ ತೀಟ್ಬೇಕು ಕಣವ, ಮನೆ ತೀಟ್ಬೇಕು. ನನ್ನ ಮಾತ ಕೇಳವ. ಅವ್ರ ಮನೆ ಕಥನೆಲ್ಲನು ತೊದಿಬೇಕಂತೆ, ಕಥ ಹಾಕ್ಬೇಕಂತೆ ಕಣವ. ನಿಜವಾಗ್ಲೂ ಹುಚ್ಚಿಡದೆ ಕಣವ ನಿನ್ಗೆ, ನಿಜವಾಗ್ಲೂ ಹುಚ್ಚಿಡ್ತದೆ. ನಾನು ಏನಂತಿದೆ, ಹುಚ್ಚಿಡ್ದು ಬಿಡೋದು ನಿನ್ಗೆ. ಈಗ ವೈಕಲ್ನ ಮನೆಗೆ ಬಂದಾಗ ಮಾಡ್ಬೇಕು. ಎಲ್ಲ ಆಗಿರೋದು ವೈಕಲಿಂದೆ. ನನ್ನ ಮಗಳು ಹೇಳ್ದಂಗೆ ಕೇಳ್ಕೊಂಡಿರ್ತಾಳೆ. ಬಂದು ಏನೋ ತಲೆ ಕೆಡಿಸ್ಬಿಟ್ಟು ಹೊಂಟೋಯ್ತಾವೆ ನನಗದೆ. ಬರ್ದೆ ಅವ್ರು ಕಾಲು ಮುರಿತೀನಿ ಎಲ್ಲರಿಗೂ. ಪರೇನೆ ಹಾಕ್ಬಿಡ್ತೀನಿ ನಾನಂತೂ. ಅವ್ರು ಹೌದಿರ ವೈಕಲ್ ನೆಟ್ಟಿಗಿಸ್ಕೊಳಗ ಬುದ್ಧಿ ಇಲ್ವಾ? ನನ್ನ ಮಗಳನ್ನ ಬಂದು ತಲೆ ಕೆಡಿಸ್ತಾವಲ್ಲ. ತಪ್ಪಿಲ್ಲ ಕಣವ. ಅವನೇ ಬಂದು ನನ್ನ ಬೈದ್ಬಿಟ್ಟು ಹೋದ ಕಣವ. ನಾನು ಮಧ್ಯ ಹಾಕಲಿಕ್ಕಿಲ್ಲ. ನಾನು ಇಲ್ಲೇ ಇದ್ಬಿಡ್ತೀನಿ. ನಂಗೆ ಮಧ್ಯನೂ ಬೇಡ, ಏನು ಬೇಡ ಕಣವ. ನಾನು ಸುಮ್ಮನಾಗ್ಬಿಡ್ತೀನಿ. ನನ್ನ ಮಗಳು ನಾನು ಹೇಳ್ದಂಗೆ ಕೇಳ್ಕೊಂಡಿದ್ಲು. ಯಾರೇನು ಹೇಳಿದ್ರು ಏನೋ ಗೊತ್ತಾಯ್ತು ನನಗೆ. ಅವನೇ ಮಾಡಿರೋದು, ಅವನೇ. ಅವ್ನು ಗ್ರಾಚಾರ ಬಿಡಿಸ್ತೀನಿ, ಅವನಿಗೆ ಗ್ರಾಚಾರ ಬಿಡಿಸ್ತೀನಿ. ಹೊಟ್ಟೆ ಕಿತ್ತು ಸಹಿಸ್ಕೊಳ್ಳಾರ್ದನೇ ಜಮೀನ್ದಾರ ಮನೆಗೆ ಮದುವೆ ಮಾಡ್ತಾರಲ್ಲ ಅಂದ್ಬಿಟ್ಟು ನನ್ನ ಮಗಳಿಗೆ ಚಾಡಿ ಹೇಳಿ ಕಳ್ಸಾರ. ಹೋಯ್ತೀನಿ, ಮನೆಗೆ ಹೋಯ್ತೀನಿ. ಅವ್ನು ಮಾತ್ರ ಬಿಡಕ್ಕಿಲ್ಲ. ಏನೋ ನಮ್ಮ ಅಣ್ಣನ ಮಗ ಪಾಪ ಬೈಬೇಡ್ದು ಆಡ್ಬೇಡ್ದು ಅನ್ಕೊಂಡಿದ್ರೆ ನನ್ನ ಮಗಳಿಗೆ ಇಲ್ದರ ಚಾಡಿನೆಲ್ಲ ಹಿಡಿತಾನೆ. ಇಲ್ದರ ಚಾಡಿನೆಲ್ಲನೂ ಹೋಯ್ತೀನಿ, ಮನೆಗೆ ಮಾತಾಡ್ತೀನಿ. ನನ್ನ ಮಗಳನ್ನ ಮಗ ಚೆನ್ನಾಗಿ ಬದುಕಿದ್ರೆ ಅವ್ರಿಗೆಲ್ಲ ಹೊಟ್ಟೆ ಕಿಚ್ಚು, ಹೊಟ್ಟೆ ಉರಿ ಅವ್ರಿಗೆ ಎಲ್ಲರಿಗೂ. ನನ್ನ ಮಗ ಚೆನ್ನಾಗಿರಕ್ಕೆ ಇಷ್ಟ ಇಲ್ಲ ಅವ್ರಿಗೆ ಎಲ್ಲರಿಗೂ. ನನ್ನ ಮಗ ಪೆದ್ದಿ ಅಲ್ವಾ? ನನ್ನ ಮಗ ಪೆದ್ದಿ ಹೆಂಗೆ ಇರಬೇಕು? ಅವರೆಲ್ಲ ದೊಡ್ಡವರಾಗಬೇಕು. ನನ್ನ ಮಗ ಏನೋ ಒಂದು ಜೀವನದಲ್ಲಿ ದೊಡ್ಡ ಮನೆ ಸೇರ್ಕೊಂಡು ಚೆನ್ನಾಗಿ ಸುಖವಾಗಿರ್ತಾಳೆ ಅಂತ ನಾನು ಕನ್ಸ್ಕೊಂಡ್ರೆ ಅದನ್ನು ಮುರಿತಾವ್ರೆ, ಕಲ್ಲಾಗ್ತಾವ್ರೆ. ನಮ್ಮ ಸಂಬಂಧಗಳೇ ನಮ್ಮ ಹಾಳು ಮಾಡ್ತಾ ಇರೋದು. ನನ್ನ ಮಗಿನ ಹೆಂಗೋ ಒಂದು ಮದುವೆ ಮುಂಜಿ ಆಗ ಮಗಿನೂ ಹೆಂಗೋ ಒಪ್ಕೊಂಡಿತ್ತು. ನನ್ನ ಮಗ ಒಪ್ಕೊಂಡಿದ್ದ ಮಗಿನ ಹಿಂಗೆ ಬಂದು ತಲೆ ಕೆಡಿಸವ್ರೆ. ಇರ್ಲು ಮಗಳೇ, ನನ್ಗೆ ಗೊತ್ತು ಕತೆ, ಯಾರು ಏನು ಮಾಡೋರು ಅಂತ ನಂಗೆ ಗೊತ್ತು ಕತೆ. ನೀನು ತಲೆ ಕೆಡಿಸ್ಕೊಬೇಡ ಇರು, ಗೊತ್ತಾಯ್ತದೆ ಕತೆ. ಹೋಯ್ತೀನಿ, ಚೆನ್ನಾಗಿ ಮುಗಿಸ್ತೀನಿ ಅವ್ರಿಗೆ. ಇನ್ನೊಂದ್ಸಲಿ ನೀನು ಸುದ್ದಿಗೆ ಬರಬೇಡ್ದು. ತಾತವ್ವ ನಿಂಗೆ ಹೇಳುದು ಅರ್ಥ ಮಕ್ಕತ್ತಿಲ್ಲ. ನಿಂಗೆ ಏನೋ ಬಂದಿದ್ದದು
ಜಮೀನ್ದಾರ್ದು ಮಗನೇ ಬಂದ್ಬಿಟ್ಟು ಹೇಳ್ಬಿಟ್ಟು ಹೋದಕನವ ನಿನ್ ತಂದೆ ನಂಗೆ ಇಷ್ಟ ಇಲ್ಲ, ನೀನು ಮದ್ಯ ಹಾಕಬೇಡ, ನಾನು ಎಲ್ಲಾರು ಎಣ್ಣೆ ಓದಿವ್ನಿ ಆ ಎಣ್ಣೆ ಮದ್ಯ ಹಾಕತೀನಿ ಅಂತಾನು ಹೇಳ್ದಕನವ. ಮಾತಾಡಬೇಡ ನೀನು, ಬಾಯಿ ಮುಚ್ಚು ನೀನು, ಬಾಯಿ ಮುಚ್ಚು ಸರಿ ನೀನು, ಜಾಸ್ತಿ ಮಾತಾಡಬೇಡ. ನಾನು ಹೋಗ್ಲಿ ಹೋಗ್ಲಿ ಅಂತ ನಾನು ಸುಮ್ಮನೆ ಬಂದೆ. ನೋಡ್ಮಲ ಎಲ್ಲಾರ್ಗೂ ದುಡ್ಡು ಕಾಸೆಲ್ಲ ಕೊಟ್ಟಿವಿ, ಚಿನ್ನ ಮಾಡಕ್ ಹಾಕಿವಿ, ಮಾತುಕತೆನೆಲ್ಲ ಆಡಿವಿ, ನಮ್ಮನ್ನ ಮರ್ಯಾದೆ ತೆಗಿಬೇಡ ನೀನು, ಮದ್ವೆ ಆಗಲ್ಲ ಅನ್ಬಿಟ್ಟು ನೀನು. ನಾನು ಸುಮ್ಮನೆ ಐಕಿಲ್ಲ ನಿನಗೆ, ನಾನು ಅರ್ಥ ಮಾಡ್ಕೊ ನೀನು. ಯವ್ವ ಅಪ್ಪನ್ನೇ ಹೊಟ್ಟೆ ಉಸಕ್ಕೆ ನೀನು ಉಟ್ಕೊಂಡಿದೀಯ ನೀನು. ನಾವು ನಿನ್ನ ಎದುರಿಗೆ ಜೀವನವಾಗಿ ಇರಬಾರ್ದಾ? ನೀನು ಏನಾರ ಮದುವೆ ಆಗಲ್ಲ ಅಂದ್ರೆ ನಾವು ಹೋಗಿ ಒಳಗಿಲೆ ಮುಳುಗಿ ಸತ್ತೈತೀವಿ ಮಾತ್ರ, ನಿನ್ನಿಂದ ನಾವು ಸತ್ರು ಸಾಯೋದು. ಅವ್ನು ನೋಡ್ರಿ ಇವ್ರನ್ನ ತಾಯ್ತೀನಿ ಅಂತಾರೆ, ಇವ್ರು ನೋಡ್ರಿ ಇವರೇ ತಾಯ್ತೀನಿ ಅಂತದೆ, ನಾನು ಏನ್ ಮಾಡ್ಲಿ? ಹೇಳ್ಬೇಡ ಈಗ, ಅಳ್ಬೇಡ, ಸುಮ್ಮನಿರು. ನಿಮ್ಗೆಲ್ಲೋ ಕನಸು ಬಿದ್ಬಿಟ್ಟದೆ, ಒಂದೊಂದು ತ್ರಾಕ್ಸ್ ಕೊಟ್ಟನು, ಆಮೇಲೆ ಇನ್ನೊಂದ್ಸತಿ ಫೋನ್ ಮಾಡಿ ಏನು ಹೇಳಿದಿರಿ ಹೆಂಗೆ ಅಂತ ಕೇಳ್ತೀನಿ ಆಯ್ತಾ? ಕೇಳ್ಬಿಟ್ಟು ಆಮೇಲೆ ನಾವು ನಿರ್ಧಾರ ತಗೋತೀವಿ. ಅಳ್ಬೇಡ ಇರಪ್ಪ, ನಾವೇ ಹೋಯ್ತೀವಿ ಸುಮ್ಕಿರು, ನಾವೇ ಹೋಗಿ ಅಪ್ಪನ ನಾನು ಮಾತಾಡ್ಕೊಬತ್ತೀವಿ. ಸರಿ ಬೇಡ ಕಣವ, ಬತ್ತು ತಂದು ತದಿಲ್ಲ ಕಣವ, ನಾನು ಜೊತೆ ಹೇಳೋನೆ ಕಣವ, ನಾನು ಯಾಕವ ಅರ್ಥ ಮಾಡ್ಕತ್ತಿಲ್ಲ ನೀವು? ಸುಮ್ಮನೆ ಕೇಳ್ಕೊಬತ್ತೀನಿ, ಎದ್ರಕ ಬೇಡ ನೀ ಸುಮ್ಕಿರವ. ತದಿಯವ ಓಕೆ ಕಬಾಬೇಕತ್ತೆ, ನಿಂಗೆ ಗೊತ್ತಾಯ್ತದೆ ನಿದ ಏನು ಅಂತ. ಆಗ ಮಧ್ಯೆ ಮೊದಲ ತಾನೆ ನನ್ನ ನೀನು, ಮಧ್ಯೆ ಮೊದಲು ತಾನೆ ನೀನು. ಇಲ್ಲ ಕಣ್ ಮಗಳೇ, ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ನಾನು ಯಾಕೆ ನಿನ್ನ ಮದುವೆ ಮಾಡೋಣ? ನನ್ನ ಮಗಳು ನನ್ನ ಜೊತೆಗೆ ಇರ್ತಾಳೆ, ಸರಿಯಾ? ನಡಿ ಊಟ ಮಾಡ್ಕೊ. ಇಡೀ ನಾನು ಊಟ ಮಾಡಬೇಡ್ವಾ? ನಾನು ಊಟ ಮಾಡಬೇಡ್ವಾ? ನೋಡು ನನ್ನ ಮಗ ಎಷ್ಟು ಚೇಂಜ್ ಆಗ್ಬಿಟ್ಟದೆ, ಭಾರಿ ಚೇಂಜ್ ಆಗ್ಬಿಟ್ಟದೆ. ಇಷ್ಟೊಂಥರ ಧೈರ್ಯ ಹೇಳಿ ಯಾಕತ್ತೀಯೇ? ಯಾಕತ್ತೀಯೇ? ನಿನ್ ಜೊತೆ ಮನೆ ಕತ್ತೀನಿ. ಸರಿ ಸರಿ ಮನೆ ಕಡಿವೆ, ಬಾ ಊಟ ಮಾಡ್ಕೊ. ಇಷ್ಟೆಲ್ಲ ತಲೆ ಕೆಡ್ಸ್ಕೊಂಡಾರ ಮಗಳೇ, ಇಷ್ಟಕ್ಕೆಲ್ಲ ತಲೆ ಕೆಡ್ಸ್ಕೊಂಡಾರ. ನಾನುವೇ ನನ್ನ ಮಗಳು ದೊಡ್ಡ ಮನಸ್ಸಿ ಆಗ್ಬೇಕು, ಚೆನ್ನಾಗಿ ಬಾಳ್ಬೇಕು, ಬದುಕಬೇಕು ಅಂತ ನನಗೂ ಆಸೆ ಅಲ್ವವ? ಅದೇಯವ್ವ ನೀನು ಹೇಳ್ದಂಗೆ ಕೇಳ್ತೀನಿ ನಾನು. ಹೊಟ್ಟೆ ಕಿಚ್ಚೆಲ್ಲ ಹೇಳ್ತಾರೆ ಕಣವ, ಏನೇನಾರೇ ತಲೆ ಕೆಡ್ಸ್ಕೋಬೇಡ್ದು ನೀನು ಆಯ್ತಾ? ನಾನು ಹೇಳಿದ್ ಮಾತ್ರ ತಲೆ ಕೆಡ್ಸ್ಕೋಬೇಕು. ಅದೇಯವ್ವ ಅದೇ ಕಣವ, ನೀನು ಹೇಳ್ದಂಗೆ ಕೇಳ್ತೀನಿ ಅವ್ವ. ಇಷ್ಟ ಅಂದ್ಬಿಟ್ಟು ನಾನು ಪೂರಿ ಮಾಡೀನಿ ಬಾ. ಪೂರಿ ತಿಂತೀನಿ ಅವ್ವ, ಪೂರಿಯ 3 ಪೂರಿ ತಿಂತೀನಿ. 4 ತಿನ್ನಿವೆ ಬಾ. ಬರ್ತೀನಿ. ನನ್ನ ಮಗಳನ್ನ ತಲೆ ಕೆಡ್ಸ್ಬಿಟ್ಟಾರೆ, ತಲೆ ಕೆಡ್ಸ್ತಾ ನನ್ನ ಮಗಳನ್ನ ನೆಮ್ಮದಿ ಆ ಮಾಡಕ್ಕೆ ಬಿಡಕ್ಕಿಲ್ಲ ಪಾಪ. ನನ್ನ ಮಗೇನಂತಿರೋ ಮನಸ್ಸನ್ನ ತಲೆ ಕೆಡ್ಸವನೆ, ಅವನೇ ಮಾಡಿರೋದು. ಹೋಯ್ತೀನಿ ಅವನು ಮುಗಿಸ್ತೀನಿ, ಅವನಿಗೆ ಬಿಡಿಕಿಲ್ಲ. ಕಿಚ್ಚು ಮುಂದುವರಿಯುವುದು. ನೋಡ್ರಪ್ಪ, ಮಾಲ ಮದುವೆ ಆಗಲ್ಲ ಅನ್ಕೊಂಡು ಅಳ್ತಾ ಕೂತಾಳೆ ಕಣ್ರಪ್ಪ, ಅಳ್ತಾ ಕೂತಾಳೆ. ನನಗೆ ಒಳ್ಳೆ ಮನೆ ಸೇರಿಸ್ಬೇಕು ಅಂತ ಇಷ್ಟ ತಾನೆ. ನಾನು ನನ್ನ ಮಗನಿಗೆ ಯಾರೋ ತಲೆ ಕೆಡಿಸ್ಬಿಟ್ಟು ಅಳ್ತಾ ಕೂತಿದೆ ಕಣಪ್ಪ ನನ್ನ ಮಗ. ನೀವಾರ ಒಂಚೂರು ಬುದ್ಧಿ ಹೇಳಿ, ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಹಂಗೆ ಲೆಫ್ಟಿಗೂ ಸಪೋರ್ಟ್ ಮಾಡಿ, ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಎಲ್ಲರಿಗೂ ಧನ್ಯವಾದಗಳು ಕಣ್ರಪ್ಪ.